ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಪ್ರಿಯ ಯೂಟ್ಯೂಬ್ ಚಾನಲ್ ಮಿನಿ ವ್ಲಾಗ್ ಆಫ್ ಅನದರ್ ಡೇ. ಇವತ್ತು ಫಂಕ್ಷನ್ ಇತ್ತು ಅಂತ ನಮ್ಮ ಆಂಟಿ ಮನೆಗೆ ಬಂದಿದ್ದೋ. ಫಂಕ್ಷನ್ ಮುಗಿಸ್ಕೊಂಡು ಮನೇಲಿ ಕೂತಿದ್ದೋ ಎಲ್ಲ. ನಾನು ಫ್ಯಾನ್ ಹಾಕ್ಕೊಂಡು ಕೂತಿದ್ದೆ. ಆಂಟಿ ಇಲ್ಲೇ ಕೂತಿದ್ರು ಚೇರಲ್ಲಿ, ಅವರು ಫ್ಯಾನ್ ಹಾಕ್ಕೊಂಡು. ರಿಷಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ದ, ಹಂಗೆ ಖುಷಿ ಫೋನ್ ನೋಡ್ಕೊಂಡು ಕೂತಿದ್ಲು. ಅಮ್ಮನೂ ಕೂತಿದ್ರು, ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಅಜ್ಜಿ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡು ತಿಂಡಿ ಎಲ್ಲ ತೊಗೊಂಡು ಅಜ್ಜಿ ಮನೆ ಕಡೆ ಹೊರಟ್ವಿ. ನಾವು ಹೋಗೋ ರೋಡಲ್ಲಿ ಫುಲ್ಲು ಗ್ರೀನರಿ ಫ್ರೆಂಡ್ಸ್. ನೈಟ್ ಟೈಮಲ್ಲಂತೂ ಸಖತ್ ಭಯ ಆಗುತ್ತೆ ಹೋಗೋಕ್ಕೆ. ಹಂಗೆ ಹೋಗಿ ರೀಚ್ ಆದ್ವಿ. ಅಲ್ಲಿ ಸುಬ್ಬ ಎಲ್ಲ ಇದ್ದ. ಸುಬ್ಬನ ಜೊತೆ ಆಟ ಆಡಿಕೊಂಡು ಎಲ್ಲ ಆಚೆನೇ ಕೂತ್ಕೊಂಡ್ವಿ. ಒಳಗಡೆ ಹೆಂಗೋ ಶಕೆ ಅಂದ್ಬಿಟ್ಟು ಆಚೆನೇ ಕೂತ್ಕೊಂಡ್ವಿ. ಆಮೇಲೆ ಸುಬ್ಬನ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಆಚೆ ಬಂದು ಮತ್ತೆ ಕೂತ್ಕೊಂಡ್ವಿ. ಸಂಜೆ ಟೈಮಲ್ಲಿ ಒಳ್ಳೆ ಗಾಳಿ ಬೀಸುತ್ತೆ ಅಂತ ಆಚೆ ಫುಲ್ಲು ಗ್ರೀನರಿ ನೋಡಿಕೊಂಡು ಕೂತಿದ್ವಿ. ಸುಬ್ಬ ಮತ್ತೆ ಎದ್ದು ಬಂದು ಕೋಲ್ ಇಟ್ಕೊಂಡು ಕೂತಿದ್ದ. ನಮ್ಮ ಅಜ್ಜಿ ಕೋಳಿ ಕುಯ್ಯೋಕ್ಕೆ ಅಂತ ರೆಡಿ ಮಾಡ್ಕೊತಾಯಿದ್ರು. ಏನೇನು ಬೇಕೋ ಎಲ್ಲ ಅಲ್ಲಿ ನಿಂತ್ಕೊಂಡು ಕೋಲಲ್ಲಿ ಹೊಡಿಯೋಕೆ ಆಟಾಡಿಕೊಂಡು. ಆಮೇಲೆ ಅಪ್ಪ ಬಂದು ಎಮ್ಮೆ ಕಟ್ಟಾಕಿದ್ರು. ಕಟ್ಟಾಕ್ಬಿಟ್ಟು ತಿರ್ಗಾ ಇವನು ಮಧ್ಯೆ ನಾನು ಬಂದು ಕೆಣಕ್ತಾ ಇದ್ದ ಮೊಬೈಲ್ಗೆ ಅಂತ. ಅಜ್ಜಿ ಕೋಳಿ ಕಟ್ ಮಾಡಿ ನೀಟಾಗಿ ಕೋಳಿ ಸೀತಿದ್ರು. ಆಮೇಲೆ ಇವನ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಇವ್ನು ಹೇಳಿದ ಮಾತೆಲ್ಲ ಕೇಳ್ತಾನೆ. ಗುಡ್ ಬಾಯ್ ಆಗೋನು ಇವಾಗ. ಆದರೂ ಹೊಡಿತಾನೆ, ಚೆನ್ನಾಗಿ ಹೊಡಿತಾನೆ. ಆಮೇಲೆ ಬ್ರೆಡ್ಗೆ ಮಸಾಲ ಮಾಡಿಕೊಂಡು ಅದನ್ನೇ ಹಾಕ್ಕೊಂಡು ತಿಂದ್ವಿ. ನಾನು ಅಮ್ಮು ಮಾಡಿದ್ಲು. ತಿಂದು ಚೆನ್ನಾಗಿತ್ತು, ಟೇಸ್ಟು ತುಂಬ ಸಖತ್ತಾಗಿತ್ತು. ತಿಂದ್ಬಿಟ್ಟು ನೈಟಾಗಿತ್ತು, ಆಚೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಪ್ರೀತು ಅಪ್ಪ ಎಲ್ಲ ಮಾತಾಡ್ತಾಯಿದ್ರು. ಆಮೇಲೆ ಅಡುಗೆ ಮಾಡೋಕ್ಕೆ ಅಂತ ರೆಡಿ ಮಾಡಿದ್ರೆ ಸುಬ್ಬ ಅಲ್ಲಿ ಪಾತ್ರೆಲಿರೋದು ತಿಂತಿದ್ದ. ನಗ್ತಾಯಿದ್ದ. ಆಮೇಲೆ ಅಮ್ಮು ಯೋಗ ಮಾಡಿಸ್ತೀನಿ ಅಂತ ಬಂದು ಅವಳು ಎಕ್ಸಸೈಸ್ ಮಾಡಿಸ್ತಿದ್ಲು ಅವನಿಗೆ. ನೋಡಿ ಎಷ್ಟು ಕಾಮಿಡಿಯಾಗಿ ಅವನ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಮೇಲೆ ಊಟ ಮಾಡಿಕೊಂಡು ಆಚೆಗಡೆ ಅಮ್ಮ ವಾಕಿಂಗ್ ಮಾಡ್ತಿದ್ದಾರೆ. ಸುಬ್ಬನ ನಮ್ಮ ಮಮ್ಮಿ ಹಿಂದೆ ಓಡಾಡ್ಕೊಂಡು ನಿಂತಿದ್ದ. ಅವನು ನಮ್ಮಮ್ಮ ಹೆಂಗೆ ಓಡಾಡ್ತಾರೆ ಹಂಗೆ ಓಡಾಡ್ಕೊಂಡು ಕೈ ಹಿಂದೆ ಕಟ್ಕೊಂಡು. ಆಮೇಲೆ ಬಂದು ಮಲ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.